Gleneagles BGS Hospital, Kengeri, has successfully performed a first of its kind non-surgical treatment for a non-cancerous thyroid lump by combining direct puncture embolization and microwave ablation in a single procedure. The innovative treatment was carried out by the interventional radiology team led by Dr. Naveen Chandrasekhar on a 41-year-old woman. The 90-minute procedure was performed under local anesthesia without surgery, stitches, or visible scars, allowing the patient to be discharged on the same day. The thyroid lump reduced significantly from 16 cubic centimeters to nearly 3 cubic centimeters, and the patient recovered without complications. Doctors said the advanced technique preserves the healthy thyroid gland, reduces the chances of recurrence, and offers a faster recovery for carefully selected patients, marking a significant milestone in advanced thyroid care. ನಾನು ಹೇಳ್ತಾ ಇದ್ದೀನಿ. ಸೊ ಇನಿಷಿಯಲಿ ಸರ್ಜರಿ ಮಾತ್ರ ಈ ಗಂಟುಗಳನ್ನು ನಾವು ಟ್ರೀಟ್ ಮಾಡೋಕ್ಕೆ ಸರ್ಜರಿ ವಾಸ್ ದ ಓನ್ಲಿ ಆಪ್ಷನ್. ಬಟ್ ನಾವು ಈ ಇಂಟರ್ವೆನ್ಷನ್ ರೇಡಿಯಾಲಜಿ ಅನ್ನೋ ಬ್ರಾಂಚ್ ವಿಚ್ ಈಸ್ ಸಬ್ ಸ್ಪೆಷಾಲಿಟಿ ಆರ್ ಸೂಪರ್ ಸ್ಪೆಷಾಲಿಟಿ ಆಫ್ ರೇಡಿಯಾಲಜಿ, ಇಲ್ಲಿ ಏನು ಮಾಡಿದ್ದೀವಿ ನಾವು ಈ ಕೇಸಲ್ಲಿ ಅಂದರೆ, ಈ ಗಂಟನ್ನು ಯಾವುದೇ ಸರ್ಜರಿ ಇಲ್ಲದೆ, ಯಾವುದೇ ಜನರಲ್ ಅನಸ್ತೇಷಿಯಾ ಇಲ್ಲದೆ, ಯಾವುದೇ ಬ್ಲೀಡಿಂಗ್ ಅಥವಾ ಬ್ಲಡ್ ಲಾಸ್ ಇಲ್ಲದೆ ಇಲ್ಲಿ ನಮ್ಮ ಆಸ್ಪತ್ರೆ ಗ್ಲೆನೆಗಲ್ಸ್ BGS ಅಲ್ಲಿ ಟ್ರೀಟ್ಮೆಂಟ್ ಮಾಡಿದ್ದು. ಇದರಲ್ಲಿ ನಾವು ಒಂದು ಸ್ಮಾಲ್ ನೀಡಲ್ ಮೂಲಕ ಹೇಗೆ ನಾವು ಬ್ಲಡ್ ಸ್ಯಾಂಪಲ್ ತಗೊಳ್ತೀವಿ, ಆ ಸೈಜ್ ಅಷ್ಟು ಇರೋ ನೀಡಲನ್ನು ಥೈರಾಯ್ಡ್ ಗಡ್ಡೆಯಲ್ಲಿ ಹಾಕಿ ಅಲ್ಟ್ರಾಸೌಂಡ್ ಮೂಲಕ ನೋಡಿಕೊಂಡು ಪ್ರಿಸೈಸ್ ಟಾರ್ಗೆಟ್ ಅಂತ ಹೇಳ್ತೀವಿ, ಪ್ರಿಸಿಷನ್ ಟಾರ್ಗೆಟ್ ಮಾಡಿಕೊಂಡು ಅದನ್ನು ರಕ್ತನಾಳನ ಬ್ಲಾಕ್ ಮಾಡಿದ್ವಿ. ಸೊ ಥೈರಾಯ್ಡ್ ನಾಡ್ಯೂಲನ್ನು ನಾವು ಕರಗಿಸ್ಬೇಕಾದ್ರೆ ಈ ರಕ್ತನಾಳಗಳನ್ನು ಬ್ಲಾಕ್ ಮಾಡೋದು ತುಂಬ ಇಂಪಾರ್ಟೆಂಟು. ಇದನ್ನು ನಾವು ಕ್ಯಾತ್ ಲ್ಯಾಬಲ್ಲಿ ರೂಟೀನಾಗಿ ಮಾಡ್ತೀವಿ. ಕ್ಯಾತ್ ಲ್ಯಾಬ್ ಅಂದರೆ ಸ್ವಲ್ಪ ಹೈ ಎಂಡ್ ಪ್ರೊಸೀಜರ್ ಅಂತ ಹೇಳ್ಬೋದು. ಅದರಲ್ಲಿ ಎಕ್ಸ್ಪೆನ್ಸಸ್ಸು, ಅದಾದಮೇಲೆ ಕಾಸ್ಟು ಅದೆಲ್ಲ ಜಾಸ್ತಿ ಆಗುತ್ತೆ. ಆಮೇಲೆ ರೇಡಿಯೇಷನ್ ಎಕ್ಸ್ಪೋಜರ್ ಕೂಡ ಇರುತ್ತೆ. ಸೊ ಈ ಕೇಸಲ್ಲಿ ನಾವು ಏನು ಮಾಡಿಫಿಕೇಶನ್ ಮಾಡಿದ್ವಿ ಅಂದರೆ, ಕ್ಯಾತ್ ಲ್ಯಾಬ್ ಇಲ್ಲದೆ ಅಲ್ಟ್ರಾಸೌಂಡ್ ಗೈಡೆಡ್ ಆ ರಕ್ತನಾಳವನ್ನು ಒಂದು ಸ್ಮಾಲ್ ಕ್ಯಾನುಲಾ ಅಥವಾ ಸೂಜಿಯಿಂದ ಟಾರ್ಗೆಟ್ ಮಾಡಿ ರಕ್ತನಾಳನ ಬ್ಲಾಕ್ ಮಾಡಿದ್ವಿ. ಸೊ ಈ ಥರ ರಕ್ತನಾಳ ಬ್ಲಾಕ್ ಮಾಡೋದ್ರಿಂದ ಏನಾಗುತ್ತೆ, ಆ ಗಂಟು ಕರ್ಗಕ್ಕೆ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ಇನ್ನೊಂದು RFA ನೀಡಲ್ ಅಂತ ಹೇಳ್ತೀವಿ, RFA ನೀಡಲ್ ಅಂತ ಹೇಳ್ಬೋದು, ಅಥವಾ ಮೈಕ್ರೋವೇವ್ ಅಬ್ಲೇಷನ್ ಅಂತ ಹೇಳ್ಬೋದು. ಅದರಿಂದ ಆ ನೀಡಲ್ ಮೂಲಕ ಅದನ್ನು ಹೀಟ್ ಡೆಲಿವರ್ ಮಾಡಿ ಆ ನಾಡ್ಯೂಲನ್ನು ಕರಗಿಸಿದ್ದು. ನಾರ್ಮಲ್ ಆಗಿ ಈ ಟ್ರೀಟ್ಮೆಂಟ್ ನಮ್ಗೆ ರೆಸ್ಪಾನ್ಸ್ ಬರೋಕ್ಕೆ 3 ರಿಂದ 4 ತಿಂಗಳಾಗುತ್ತೆ. ಬಟ್ ಈ ಮಾಡಿಫಿಕೇಶನ್ ಮಾಡಿರೋದ್ರಿಂದ what we can see is within 2 months we could see a significant reduction in the size without any surgery. For example, scar mark ಏನು ಬೇಕಾಗೋದಿಲ್ಲ. Patient hospitalization is also not required. They can come in the morning. ಸೊ ಈ ಪೇಷಂಟ್ ಬೆಳಗ್ಗೆ ಬಂದರು, ಆ ಗಡ್ಡೆನ ನಾವು FNAC ಮುಂಚೆನೆ ಮಾಡಿ ಅದನ್ನು ನಾನ್ ಕ್ಯಾನ್ಸರ್ ಅಂತ ಲೇಬಲ್ ಮಾಡಿದ್ವಿ. ಅದಾದ ನಂತರ ನಾವು ಈ ಮಾಡಿಫಿಕೇಶನನ್ನು ಮಾಡಿ ಪೇಷಂಟ್ನ ಆ ಗಡ್ಡೆನ ಟ್ರೀಟ್ ಮಾಡಿದ್ದು. So 2 months follow-up, the swelling is completely gone. The patient is without any medications. ಆ swelling ಏನು ಇಲ್ಲ. She don't feel that choking effect in the throat. ಯಾವುದು ಕಂಪ್ರೆಷನ್ ಇಲ್ಲ, ಊಟ ಮಾಡೋಕ್ಕೆ ತೊಂದರೆ ಇಲ್ಲ, ನೀರು ಕುಡಿಯೋಕ್ಕೂ ತೊಂದರೆ ಇಲ್ಲ. ಸೊ ದ ಮೆಸೇಜ್ ವಿಚ್ ಐ ವಾಂಟ್ ಟು ಡೆಲಿವರ್ ಇಸ್ ಇಂಟರ್ವೆನ್ಷನ್ ರೇಡಿಯಾಲಜಿ ಹ್ಯಾಸ್ ಲಾಟ್ ಆಫ್ ಥಿಂಗ್ಸ್ ಟು ಡೂ ಇನ್ ದ ಮಾಡರ್ನ್ ಮೆಡಿಸಿನ್, which is all evidence based. It is nothing magic as if everything is evidence based. It is data backed, and this kind of modification gives a lot of future scope of doing these non-surgical minimal invasive treatments in the thyroid nodule patients.